ಆ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾದರೆ ಸಾಕು, ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋ ನಂಬಿಕೆ ಇದೆ. ಅದರಂತೆ 3 ದಿನಗಳಿಂದ ಅದ್ಧೂರಿ ಕಲ್ಯಾಣೋತ್ಸವ ನಡೆದಿದೆ. ಯಾರ ಕಲ್ಯಾಣೋತ್ಸವ, ಹೇಗಿತ್ತು ಸಂಭ್ರಮ, ಈ ಸ್ಟೋರಿ ನೋಡಿ. ಮದುವೆಗಾಗಿ ಯುವಕ ಯುವತಿಯರ ಪ್ರಾರ್ಥನೆ. ಮಾಲತೇಶ ಸ್ವಾಮಿ ಕಲ್ಯಾಣ ನೋಡಿದ್ರೆ ಕಂಕಣ ಭಾಗ್ಯವಂತೆ. ಅದೆಷ್ಟೋ ಜನ ಮದುವೆ ಆಗ್ತಿಲ್ಲ ಅಂತ ನೂರಾರು ಹರಕೆ ಕಟ್ಕೊಳ್ತಾರೆ. ಕಂಡ ದೇವರಿಗೆ ಕೈ ಮುಗಿತಾರೆ. ಅಲ್ಲದೆ ಸಂತಾನ ಭಾಗ್ಯಕ್ಕೂ ದೇವರ ಮೊರೆ ಹೋಗ್ತಾರೆ. ಹೀಗಿರುವಾಗ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಮಾಲತೇಶ ಸ್ವಾಮಿ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾದರೆ ಮದುವೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋದು ಜನರ ನಂಬಿಕೆ. ಇಲ್ಲಿ ಎತ್ತ ನೋಡಿದ್ರೂ ಸಂಭ್ರಮ, ಸಡಗರ. ಇದು ಯಾವುದೋ ಸಾಮಾನ್ಯ ಮದುವೆಯಲ್ಲ. ಸಾವಿರಾರು ಭಕ್ತರ ಕನಸುಗಳಿಗೆ ಆಶಾಕಿರಣವಾಗಿರುವ ದೈವಿಕ ಕಲ್ಯಾಣ. ಇನ್ನು ಈ ಕಲ್ಯಾಣ ನೋಡಿದ್ರೆ ಮದುವೆಯಾಗೋದು ಖಚಿತ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಹೀಗಾಗಿ ಈ ವೈಭವ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಯುವಕ ಯುವತಿಯರು ಆಗಮಿಸಿ ಹರಕೆ ಹೊತ್ತು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಭಕ್ತರಿಗೆ ಇದು ಒಂದು ಏನಪ್ಪಾ ಅಂತಂದ್ರೆ ನಂಬಿಕೆ, ಅಪಾರವಾದ ನಂಬಿಕೆ. ಇವತ್ತು ಸ್ವಾಮಿದ ನಾಗಪ್ಪಜ್ಜ ಉರ್ಮಿ ನಮ್ಮ ಕಾಲಿಕ ಸ್ವಾಮಿ ಗುರುಗಳಿವರು ಇವ್ರ ಮುಖಾಂತರ ಮದುವೆ ಆಗೋದು ಏನಪ್ಪಾ ಅಂತಂದ್ರ ಸಾಕ್ಷಾತ್ ಆ ಶಿವನ ಪರಮಾತ್ಮನ ಮದುವೆ ಆದಂಗೆ. ಇವತ್ತು ಭಕ್ತರಲ್ಲೇ ನೋಡೋದು ಏನಂತಂದ್ರ ಈ ಪರಮಾತ್ಮನ ಈಗ ಪರಮಾತ್ಮ ಪ್ರತ್ಯಕ್ಷವಾಗಿ ಕಾಣಕ್ಕಾಗಲಿಲ್ಲ. ಹೌದಾ, ವರ್ಷಕ್ಕೊಂದ್ಸಲ ನುಡಿ ಮಾಡೋಂಥ ಸ್ವಾಮಿಗಳವರು ಇವ್ರ ರೂಪದೊಳಗ ಆ ಪರಮಾತ್ಮನನ್ನು ಕಾಣ್ಲಿಕ್ಕೆ ಇಷ್ಟಪಡ್ತಾರೆ ಭಕ್ತಾದಿಗಳು. ಈ ದೇವರ ಗುಡ್ಡದಲ್ಲಿ ವರ್ಷಕ್ಕೊಮ್ಮೆ ಈ ಆಚರಣೆ ನಡೆಯುತ್ತೆ. ಇನ್ನು ಮಳೆ, ಬೆಳೆ ಹಾಗೂ ಸಮೃದ್ಧಿಗಾಗಿ ದೇವರ ಹೆಸರಿನಲ್ಲಿ ಗೊರವಯ್ಯ ನಾಗಪ್ಪಜ್ಜನವರ ಮದುವೆ ಮಾಡಲಾಗಿದೆ. ಬಳೆಶಾಸ್ತ್ರ, ಅರಿಶಿನ ಶಾಸ್ತ್ರ ಸೇರಿದಂತೆ ಶಾಸ್ತ್ರೋಕ್ತವಾಗಿ ಗೊರವಯ್ಯ, ನಾಗಪ್ಪಜ್ಜ ಮತ್ತು ಗಂಗೆ ಮಾಳವ್ವರ ವಿವಾಹ ನೆರವೇರಿಸಲಾಗಿದೆ. ಇನ್ನು ದೇವರಗುಡ್ಡದಲ್ಲಿ 3 ದಿನಗಳ ಕಾಲ ನಡೆದ ಪೂಜೆ ಪುನಸ್ಕಾರ, ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿದೆ. ಈ ವೇಳೆ ಅನ್ನ ಸಂತರ್ಪಣೆ, ಪ್ರಸಾದ ಸೇವೆ, ರಕ್ತದಾನ ಶಿಬಿರ ಕೂಡ ನಡೆಯಿತು. ಎಲ್ಲ ಸರ್ವ ಭಕ್ತರು ಇವತ್ತು 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಎಲ್ಲ ಉಚಿತವಾಗಿ ಮದುವೆ ಮಾಡ್ಕೊಂಡು ನಮಗೆ ಎಲ್ಲಿ ಬರುತ್ತೆ ಅಲ್ಲಿ ಊಟ ಮಾಡಿ ಹೋಗ್ತಾರೆ. ಇದು ಆಶೀರ್ವಾದ ಅದಂದು ಎಲ್ಲ ಅವರು ಒಳ್ಳೆ ಸುಖ ಗಮನ ಆಗುತ್ತೆ ಅಂತ ಆಶೀರ್ವಾದ ಮಾಡೋಣ. ಒಟ್ಟಿನಲ್ಲಿ ದೇವರಗುಡ್ಡದ ಮಾಲತೇಶ ಸ್ವಾಮಿ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ. ನಂಬಿಕೆ, ಸಂಪ್ರದಾಯ ಮತ್ತು ದೈವ ಭಕ್ತಿಯ ಅದ್ಭುತ ಸಂಗಮಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದರು. ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ, ಹಾವೇರಿ.